ಚುನಾವಣೆ ಹತ್ರ ಆಗ್ತಾ ಇದೆ. ಮತ್ತೊಂದು ಕಡೆ ಅಬ್ಬರದ ಪ್ರಚಾರಕ್ಕೆ ರಾಜಕೀಯ ಪಕ್ಷಗಳು ಕೂಡ ಅಣಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸ್ಟಾರ್ ಪ್ರಚಾರಕರಿಗೆ ಒಂದು ಕಡೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಅವರನ್ನ ಕರೆತರುವಂತಹ ಹೆಲಿಕಾಪ್ಟರ್ಗಳಿಗೂ ಕೂಡ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಡಿಮ್ಯಾಂಡ್ ಹೇಗಿದೆ, ಎಷ್ಟಿದೆ ಪ್ರೈಸ್, ಬನ್ನಿ ನೋಡ್ಕೊಂಡು ಬರೋಣ. ಚುನಾವಣಾ ಕಾವು, ಹೆಲಿಕಾಪ್ಟರ್ಗಳು ಬೇಕು. ಹೆಲಿಕಾಪ್ಟರ್ಗಳಿಗೆ ಡಿಮ್ಯಾಂಡು. ಎಸ್, ಲೋಕಸಭಾ ಚುನಾವಣೆ ಶುರುವಾಗ್ತಾ ಇದ್ದಂಗೆ 3 ರಾಜಕೀಯ ಪಕ್ಷಗಳು ಭರದಿಂದ ಪ್ರಚಾರ ಶುರು ಮಾಡಿವೆ. ರಾಜ್ಯ ನಾಯಕರು ಸ್ಟಾರ್ ಪ್ರಚಾರಕರನ್ನ ಕರೆತರುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ ಹೆಲಿಕಾಪ್ಟರ್, ಮಿನಿ ವಿಮಾನ ಹಾಗೂ ಏರ್ಕ್ರಾಫ್ಟ್ ಗಳಿಗೆ ಭಾರಿ ಬೇಡಿಕೆ ಶುರುವಾಗಿದೆ. ರಾಜಕೀಯ ನಾಯಕರು ಪಕ್ಷದ ಪರ ಪ್ರಚಾರಕ್ಕೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹಾರೋದಕ್ಕೆ, ಜೊತೆಗೆ ಸಮಯದ ಕೊರತೆಯಿಂದ ಹೆಲಿಕಾಪ್ಟರ್ಗೆ ಬುಕ್ಕಿಂಗ್ ಹೆಚ್ಚಾಗ್ತಿದೆ. ಹೀಗಾಗಿ ಹೊರ ರಾಜ್ಯಗಳಿಂದ ಹೆಲಿಕಾಪ್ಟರ್ಗಳನ್ನ ಆಮದು ಮಾಡಿಕೊಳ್ಳಲಾಗ್ತಿದೆ. ಜೊತೆಗೆ ಚುನಾವಣೆಯಲ್ಲಿ ಆರೋಗ್ಯ ಸಮಸ್ಯೆ ಎದುರಾದ್ರೆ ಏರ್ ಆಂಬ್ಯುಲೆನ್ಸ್ ಕಾಯ್ದಿರಿಸುವಂತೆ ಚುನಾವಣಾ ಆಯೋಗವು ಎಲ್ಲಾ ರಾಜ್ಯಗಳಿಗೂ ಪತ್ರ ಬರೆದಿದೆ. ಇನ್ನು ಖಾಸಗಿ ಕಂಪನಿಗಳು ಬಾಡಿಗೆ ದರವನ್ನ ಹಾಲಿ ದರಕ್ಕಿಂತ ಕೊಂಚ ಹೆಚ್ಚಿಸಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ 30ರಿಂದ 40ರಷ್ಟು ಬಾಡಿಗೆ ಹೆಚ್ಚಿಸಿವೆ. ಜೊತೆಗೆ ರಾಜ್ಯ ರಾಜಕೀಯ ನಾಯಕರಿಗೆ ಹೆಲಿಕಾಪ್ಟರ್ ಒದಗಿಸೋದಕ್ಕೆ ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಜೈಪುರ, ದೆಹಲಿ, ಕೋಲ್ಕತ್ತಾ ಹಾಗೂ ಕೊಚ್ಚಿಯಿಂದ ಹೆಲಿಕಾಪ್ಟರ್ಗಳನ್ನ ಆಮದು ಮಾಡಿಕೊಳ್ಳಲಾಗ್ತಿದೆ. ಡಿಮಾಂಡು ಈಗ ಜಾಸ್ತಿ ಟ್ರಾನ್ಸ್ಪೋರ್ಟಿಗೆ ಆಗಿರೋದ್ರಿಂದ ಹೆಲಿಕಾಪ್ಟರ್ ಡಿಮಾಂಡ್ ಎಲ್ಲ ಬರ್ತಾ ಇದೆ. ಜನರಲ್ ಆಗಿ ಹೇಳೋದಾದರೆ ನಾವು ನಮ್ಮ ಸೇವೆಯನ್ನು ನಾವು ಜಾಸ್ತಿ ಮಾಡೋದೇ ಇಲ್ಲ, ಕಾಸ್ಟ್ ಜಾಸ್ತಿ ಮಾಡೋದೇ ಇಲ್ಲದ್ರು ಕೆಲವೊಂದು ಪ್ರೈವೇಟ್ ಕಂಪ್ನಿಗಳು ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ 20-30% ಕಾಸ್ಟ್ ಅವರು ಜಾಸ್ತಿ ಮಾಡಿ ಮಾರ್ಕೆಟಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ಹೆಲಿಕಾಪ್ಟರ್, ಏರ್ಕ್ರಾಫ್ಟ್ಗೆ ಎಷ್ಟೆಷ್ಟು ಬಾಡಿಗೆ ಅಂತ ನೋಡ್ತಾ ಹೋಗೋಣ. ಯಾವುದಕ್ಕೆ ಎಷ್ಟು ದರ? ಎಸ್, 4 ಆಸನದ ಹೆಲಿಕಾಪ್ಟರ್ ಅಂದ್ರೆ ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್ಗೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇದೆ. ಇನ್ನು 6 ಸೀಟರ್ನ ಹೆಲಿಕಾಪ್ಟರ್ಗೆ ಡಬಲ್ ಇಂಜಿನ್ಗೆ 3ರಿಂದ 3.5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇದೆ. ಇನ್ನು 6ರಿಂದ 7 ಸೀಟ್ ಇರುವಂತಹ ಏರ್ಕ್ರಾಫ್ಟ್ಗೆ, ಟರ್ಬೋ ಇಂಜಿನ್ ಇರುವಂತಹ ಏರ್ಕ್ರಾಫ್ಟ್ಗೆ 2ರಿಂದ 2.5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇದೆ. ಇನ್ನು ಒಂದು ಏರ್ ಆಂಬ್ಯುಲೆನ್ಸ್ ಸರ್ವಿಸ್ಗೆ 4ರಿಂದ 5 ಲಕ್ಷ ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಈಗ ಏರ್ ಆ್ಯಂಬುಲೆನ್ಸ್ ಅಂದರೆ ನಾವು ಯಾವತ್ತಿಗೂ ನಾವು ಚಾರ್ಜ್ ಜಾಸ್ತಿ ಮಾಡಿಲ್ಲ. ಸಪೋಸ್ ನಾವು ಜನರಿಗೆ ಹಾಗೆ ಹೇಳಬೇಕು ಅಂದರೆ ಬೆಳಗಾವಿಯಿಂದ ಸಪೋಸ್ ಬೆಂಗಳೂರಿಗೆ ನಾವು ಯಾರನ್ನಾದರೂ ಏರ್ ಆ್ಯಂಬುಲೆನ್ಸಲ್ಲಿ ಕರ್ತರಬೇಕು ಅಂತಂದರೆ ಅವ್ರಿಗೆ ರಫ್ಲಿ 4ರಿಂದ 5 ಲಕ್ಷ ಖರ್ಚಾಗುತ್ತೆ. ಹೆಲಿಕಾಪ್ಟರ್ಗಾಗಲಿ 4 ಸಿಂಗಲ್ ಇಂಜಿನ್ನು 4 ಸೀಟರ್ ಹೆಲಿಕಾಪ್ಟರ್ಗೆ ರಫ್ಲಿ 2 ಲಕ್ಷ ಪರ್ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ಆ 6 ಸೀಟರು ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್ ಇದ್ದರೆ 3ರಿಂದ 3.5 ಲಕ್ಷ ಚಾರ್ಜ್ ಮಾಡ್ತಾ ಇದ್ದಾರೆ. ಸಪೋಸ್ ಟ್ವಿನ್ ಟರ್ಬೋ ಏರ್ಕ್ರಾಫ್ಟ್ ಇತ್ತು ಅಂತಂದರೆ 6 to 7 ಸೀಟರ್ ಟ್ವಿನ್ ಟರ್ಬೋ ಏರ್ಕ್ರಾಫ್ಟಿಗೆ ಯೂಶ್ವಲಿ 2ರಿಂದ 2.5 ಲಕ್ಷ. ಅದು ಏರ್ಕ್ರಾಫ್ಟು ಏರ್ಪೋರ್ಟಿಂದ ಏರ್ಪೋರ್ಟಿಗೆ ಮಾತ್ರ ಹೋಗೋದು, 2ರಿಂದ 2.5 ಲಕ್ಷ ಆಗುತ್ತೆ. ಒಟ್ನಲ್ಲಿ ಎಲೆಕ್ಷನ್ ಕಣ ರಂಗೇರ್ತಾ ಇದ್ದಂತೆ ರಾಷ್ಟ್ರ ಮಟ್ಟದ ನಾಯಕರನ್ನು ಹಾಗೂ ಸ್ಟಾರ್ ಪ್ರಚಾರಕರನ್ನು ಕರೆತರುವುದಕ್ಕೆ ಹೆಲಿಕಾಪ್ಟರ್ ಹಾಗೂ ಏರ್ಕ್ರಾಫ್ಟ್ಗಳ ಬುಕಿಂಗ್ ಹೆಚ್ಚಾಗಿದೆ. ಇದರ ಮಧ್ಯೆ ಏರ್ ಆಂಬ್ಯುಲೆನ್ಸ್ ಬೇಡಿಕೆಯೂ ಕೂಡ ಹೆಚ್ಚಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.